ಇವತ್ತಿನ ಇಂದು ಶುಭ ಸಂಜೆಯ ಪ್ರಾಣಾಯಾಮ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಸ್ವಾಮಿ ಪರಮ ಪೂಜ್ಯ ಸ್ವಾಮಿ ರಾಮದೇವ್ ಬಾಬಾಜಿ ಮತ್ತು ಆಚಾರ್ಯ ಬಾಲಕೃಷ್ಣಜಿ ಅವರನ್ನು ಮನಸ್ಸಿನಲ್ಲೇ ಸ್ಮರಣೆ ಮಾಡುತ್ತಾ ಇಂದಿನ ಪ್ರಾಣಾಯಾಮ ತರಗತಿ ಶುರು ಮಾಡ್ತಾ ಇದ್ದೀನಿ. ಬೆನ್ನು ನೇರ ಇರಲಿ, ಕಣ್ಣು ಮುಚ್ಚಿರಲಿ, ಎರಡು ಹಸ್ತಗಳು ಯಾವುದಾದರೂ ಒಂದು ಮುದ್ರಾ, ನಾನು ಚಿನ್ಮುದ್ರಾದಲ್ಲಿ ಇದ್ದೀನಿ. ಬೆನ್ನು ನೇರ, ದೀರ್ಘವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡ್ತಾರೆ. ದೀರ್ಘವಾಗಿ ಉಸಿರಾಟ, ನಿಧಾನವಾಗಿ ಉಸಿರು ಬಿಡ್ತಾರೆ. ಮತ್ತೊಮ್ಮೆ ನಿಧಾನವಾಗಿ. ಹಾಗೆ ಈಗ ನಿಮ್ಮ ಮೂಗಿನ ತುದಿನ ಗಮನಿಸ್ತಾ ಬನ್ನಿ. ಮುಖದಲ್ಲಿ ಒಂದು ಮುಗುಳ್ನಗೆ ಮೂಡಿರಲಿ. ಎರಡು ಹಸ್ತಗಳು ನಮಸ್ಕಾರ ಸ್ಥಿತಿ, ನಮಸ್ಕಾರ ಮುದ್ರಾ. 3 ಬಾರಿ ಓಂಕಾರದೊಂದಿಗೆ ಇಂದಿನ ಪ್ರಾರ್ಥನೆ. ಬ್ರೀಥಿಂಗ್. Breathing. Breathing. तस्य वितुर्वरेण्यं भर्गो देवस्य धीमहि धियो यो न प्रचोदयात्. ओम शांति शांति शांति. ನಿಧಾನವಾಗಿ ಭೂನಮನ ಮಾಡಿ. ಹಾಗೆ ನಿಧಾನವಾಗಿ ಮೇಲೆ ಬರ್ತಾ ಎರಡು ಹಸ್ತಗಳನ್ನು ಪರಸ್ಪರ ಉಜ್ಜಿ ಬಿಸಿಯಾದ ಹಸ್ತವನ್ನ ಕಣ್ಣಿನ ಮೇಲೆ ಸ್ಪರ್ಶ ಮಾಡುತ್ತಾ ಎರಡು ಹಸ್ತಗಳು ನಿಮ್ಮ ತೊಡೆಯ ಮೇಲೆ. ಯಾವುದಾದರೂ ಒಂದು ಮುದ್ರಾ. ಮೊದಲನೇ ಪ್ರಾಣಾಯಾಮ ಯಾವುದು? ಭಾಸ್ತ್ರಿಕಾ ಪ್ರಾಣಾಯಾಮ. ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಬನ್ನಿ. 3 ರೌಂಡು. Two and a half second breathe in, 2 and a half second breathe out. Forcefully breathe in, forcefully breathe out. Medium fast. Fast. Stop. 1 ರೌಂಡ್ ಫಿನಿಶ್ ಆಯಿತು. ನಿಧಾನವಾಗಿ ನಿಲ್ಲಿಸಿ. ನಿಮ್ಮನ್ನು ಅಬ್ಸರ್ವ್ ಮಾಡಿ. ನಿಮ್ಮ ಮೂಗಿನ ತುದಿನ, ನಿಮ್ಮ ತಲೆಯ ಭಾಗವನ್ನು ಅಬ್ಸರ್ವ್ ಮಾಡಿ, ನಿಮ್ಮ ಹಣೆಯ ಭಾಗವನ್ನು ಅಬ್ಸರ್ವ್ ಮಾಡಿ. ನಿಮ್ಮ ಹೈಬ್ರೋ ಸೆಂಟರ್ ಅಲ್ಲಿ ಒಂದು ಅಜ್ನಾ ಚಕ್ರವಿದೆ, ಆ ಚಕ್ರವನ್ನ ಗಮನಿಸ್ತಾ ಬನ್ನಿ. ಈಗ ಎರಡನೇ ರೌಂಡು. ಬ್ರೀತ್ ಇನ್ ಬ್ರೀತ್ ಔಟ್. ಫಸ್ಟ್ ನಿಧಾನಗತಿ. ಮಧ್ಯಮ.
ಈಗ. ಸ್ಟಾಪ್. 2 ರೌಂಡು ಆಯ್ತು. ಅಬ್ಸರ್ವ್ ಮಾಡಿ. ಬೇಕಾದ್ರೆ ನಿಮ್ಮ ಕಾಲುಗಳನ್ನ ಬೇರೆ ಮುದ್ರದಲ್ಲಿ ಹೋಗಿ ಏಕಪಾದ ಪದ್ಮಾಸನ ರಿಲ್ಯಾಕ್ಸ್ ಮಾಡಿ. ಎಷ್ಟು ರೌಂಡ್ ಮಾಡಿದ್ವಿ? 2 ರೌಂಡ್ ಆಯ್ತು. ಲಾಸ್ಟ್ ರೌಂಡ್ ಇದೆ. ಬೆನ್ನು ನೇರ ಇರಲಿ, ಯಾವುದೇ ಕಾರಣಕ್ಕೂ ಬೆನ್ನು ಬಾಗ್ಸೋದಾಗ್ಲಿ ನೆಕ್ ಕ್ರಾಸ್ ಇಡೋದಾಗ್ಲಿ ಕುತ್ಕೊಂಡು ಪ್ರಾಣಾಯಾಮನ ಮಾಡಬಾರ್ದು. 3rd ರೌಂಡ್ ಸ್ಟಾರ್ಟ್. ಮಧ್ಯಮಗತಿ. ವೇಗಗತಿ. ಸ್ಟಾಪ್. 3 ಮಿನಿಟ್ಸ್ ಆಯ್ತು. ಕಣ್ಣು ಮುಚ್ಚಿರ್ಲಿ. ನಿಮ್ಮ ಬೆನ್ನಿನ ಭಾಗ, ಕುತ್ತಿಗೆಯ ಭಾಗ, ಮೂಗಿನ ತುದಿ, ಹಣೆಯ ಭಾಗವನ್ನು ಗಮನಿಸ್ತಾ ಬನ್ನಿ. ನಿಮ್ಮ ಕಣ್ಣುಗಳನ್ನು ಗಮನಿಸ್ತಾ ಬನ್ನಿ. ಭಸ್ತ್ರಿಕಾ. ದಿಸ್ ಇಸ್ ಪವರ್ಫುಲ್ ಪ್ರಾಣಾಯಾಮ. ಇನ್ಕ್ರೀಸ್ ಲಂಗ್ಸ್ ಕೆಪಾಸಿಟಿ, ಇನ್ಕ್ರೀಸ್ ಇಮ್ಯುನಿಟಿ ಪವರ್, good for respiratory system. 72,000 naradis active in this pranayama. Mind calmness, ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ನ ಆಕ್ಟಿವ್ ಮಾಡ್ತಾ ಬರುತ್ತೆ. ಅಸ್ತಮಾ ಪೇಷಂಟ್ ಇರೋರಿಗೆ ತುಂಬಾ ಒಳ್ಳೆಯದು. ಹೈ ಬಿ ಪಿ ಇರೋರು ನಿಧಾನವಾಗಿ ಮಾಡಿ. ಯಾರು ಲೋ ಬಿ ಪಿಯಿಂದ ಸಫರ್ ಮಾಡ್ತಿದ್ದೀರೋ ಅದನ್ನ ದಿನ ನೀವು ಭಸ್ತ್ರಿಕಾ ಪ್ರಾಣಾಯಾಮ 2 ರಿಂದ 3 ನಿಮಿಷ ಮಾಡೋದ್ರಿಂದ ಬಿ ಪಿ ನಾರ್ಮಲ್ ಆಗುತ್ತೆ. ಹೈ ಬಿ ಪಿ ಮತ್ತೆ ಹಾರ್ಟ್ ಪೇಷಂಟ್ ಇರೋರು ಸ್ಲೋ ಮಾಡಿ. ಭಸ್ತ್ರಿಕಾದಲ್ಲಿ ಇನ್ನೊಂದು ಏನಂದ್ರೆ ಹಾರ್ಟ್ ಪೇಷಂಟ್, ಹಾರ್ಟ್ ಸರ್ಜರಿ ಆಗಿರೋರು ಭಸ್ತ್ರಿಕಾ ಪ್ರಾಣಾಯಾಮನ ನಿಧಾನವಾಗಿ ಸ್ಟಾರ್ಟ್ ಮಾಡಬೇಕು. HDL LDL ಕೊಲೆಸ್ಟ್ರಾಲ್ ಯಾರಿಗೆ ನಾರ್ಮಲ್ ಇಲ್ವೋ ಅದು ನಾರ್ಮಲ್ ಸ್ಥಿತಿಗೆ ಬರುತ್ತೆ. ಮೈಂಡ್ ಯಾವಾಗಲೂ ಕಾಮ್ ಆಗಿರುತ್ತೆ, ಕೋಪ ಕಮ್ಮಿ ಆಗುತ್ತೆ. ಫಸ್ಟ್ ಪ್ರಾಣಾಯಾಮ ಆಯ್ತು. ಫಸ್ಟ್ ಪ್ರಾಣಾಯಾಮ ಯಾವುದು? ಭಸ್ತ್ರಿಕಾ ಪ್ರಾಣಾಯಾಮ. ಆ ಪ್ರಾಣಾಯಾಮನ ನಾವು 3 ನಿಮಿಷ ಕಂಟಿನ್ಯೂ ಮಾಡಿದೀವಿ. ಈಗ 2ನೇ ಪ್ರಾಣಾಯಾಮ ಕಪಾಲ ಭಾತಿ. ಕಪಾಲ ಭಾತಿಲಿ ಇವತ್ತು ನಾವು 3 ವೇರಿಯೇಷನ್ಸ್ ಮಾಡೋಣ. ನಿನ್ನೆ 5 ಮಿನಿಟ್ಸ್ ಮಾಡಿದ್ವಿ, ಇವತ್ತು 7 ನಿಮಿಷ ಮಾಡಕ್ಕೆ ಪ್ರಯತ್ನ ಪಡೋಣ. ಬೆನ್ನು ನೇರವಾಗಿರ್ಲಿ. ಯಾವುದಾದರೂ ಒಂದು ಮುದ್ರಾ, ವಾಯು ಮುದ್ರಾ ಅಥವಾ ಸೂರ್ಯ ಮುದ್ರಾ ಸೂಕ್ತವಾಗಿರುತ್ತೆ. ಈ ಒಂದು ಕಪಾಲ ಭಾತಿಗೆ ನಾನು ಸೂರ್ಯ ಮುದ್ರದಲ್ಲಿ ಇದ್ದೀನಿ. ರಿಂಗ್ ಫಿಂಗರ್ ಸೆಂಟರ್ನ ಲಾಕ್ ಮಾಡಿದ್ದೀನಿ. ಬೆನ್ನು ನೇರವಾಗಿರ್ಲಿ. ಮೊದಲು ಮಧ್ಯಮ ಸ್ಥಿತಿಲಿ ಮಾಡೋಣ. 1 ಸೆಕೆಂಡ್ 1 ಸ್ಟ್ರೋಕ್ ಕೊಡೋಣ ಸಾಕು.
100 ಆಯ್ತು. $150 ಆಯ್ತು. ಈಗ ಮೀಡಿಯಂ ಫಾಸ್ಟ್ ಅಲ್ಲಿ ಮಾಡೋಣ. $200 ಆಯ್ತು. $250. $300. Now right hand thumb finger ಇಂದ ನಿಮ್ಮ ರೈಟ್ ಸೈಡ್ ನೋಸ್ ನ ಮುಚ್ಕೊಳ್ಳಿ. ಲೆಫ್ಟ್ ಸೈಡ್ ಕಪಾಲಭಾತಿ. ಈಗ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಇಂದ ನಿಮ್ಮ ಲೆಫ್ಟ್ ಸೈಡ್ ನೋಸ್ ನ ಮುಚ್ಕೊಳ್ಳಿ. ರೈಟ್ ಸೈಡ್ ಕಪಾಲಭಾತಿ. ಮೂಗಿ ಸ್ಥಿತಿ ಗಮನಿಸ್ತಾ ಬನ್ನಿ. ಲಾಸ್ಟ್ ಮಾಡಿ. ಟೋಟಲಿ 400 ಟೈಮ್ ಆಯ್ತು. ಲಾಸ್ಟ್ 100 ಇದೆ, 500 ಮಾಡೋಣ. ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಕಂಟಿನ್ಯೂಸ್ ಮಾಡೋದು ಪ್ರಾಕ್ಟೀಸ್ ಮಾಡಬೇಕು. ಯಾರಿಗೆ ಸಾಧ್ಯ ಇಲ್ಲ 5 ಮಿನಿಟ್ಸ್ ಮಾಡೋಕ್ಕೆ, ಡೈಲಿ 1 ಮಿನಿಟ್ ಇಂದ ಸ್ಟಾರ್ಟ್ ಮಾಡ್ತಾ ಹೋಗಿ. 1 ಮಿನಿಟ್, 1.5 ಮಿನಿಟ್, 2 ಮಿನಿಟ್ಸ್ ಡೈಲಿ ರೈಸ್ ಮಾಡ್ತಾ ಹೋಗ್ಬೇಕು.
ಈಗ ನೀವು ಯಾವ್ದಾನ ಒಂದು ಕಾಲ್ನ ಚೇಂಜ್ ಮಾಡ್ಕೊಳ್ಳಿ. ವಜ್ರಾಸನ ಕುತ್ಕೊಂಡ್ಬಿಡೋಣ. ವಜ್ರಾಸನದಲ್ಲಿ ಮಾಡಿದ್ರೆ ಎಫೆಕ್ಟ್ ಇದೆ. ಯಾರಿಗೆ ಪೈಲ್ಸ್ ಪ್ರಾಬ್ಲಮ್ ಇದೆಯೋ ಅವರು ವೀರಾಸನಲ್ಲೂ ಕುತ್ಕೊಂಡು, ವೀರಾಸನ ಅಥವಾ ಬ್ರಹ್ಮಚರ್ಯಾಸನ ಅಂತಾರೆ, ಅದರಲ್ಲೂ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಬೆನ್ನು ನೇರ ಇರಲಿ. ಮುದ್ರಾ, ಸೂರ್ಯ ಮುದ್ರಾ. ಕಂಪ್ಲೀಟ್ ಆಯ್ತು. ವೀರಾಸನದಲ್ಲಿ ಟ್ರೈ ಮಾಡೋಣ. ಒಂದು 50 ಟ್ರೈ ಮಾಡೋಣ. ವೀರಾಸನ ನೋಡಿ. ಈಗ ನೀ ಜಾಯಿನ್ ಮಾಡಿ ಸಿಟ್ಟಿಂಗ್ ಪೊಸಿಷನ್. ಇದನ್ನ ಬ್ರಹ್ಮಚರ್ಯಾಸನ ಅಂತಾನು ಕರೀತಾರೆ. ಬೆನ್ನು ನೇರ ಇರಲಿ. ಯಾವ್ದಾದರೂ ಒಂದು ಮುದ್ರಾ. ಟೋಟಲ್ ನಾವು 600 ಟೈಮ್ ಮಾಡಿದೀವಿ. ಈಗ ಕಾಲ್ನ ವಜ್ರಾಸನ ಕುತ್ಕೊಳ್ಳಿ. ಕೆಲವು ಸೂಕ್ಷ್ಮ ವ್ಯಾಯಾಮಗಳನ್ನ ಮಾಡೋಣ. ಬೆನ್ನು ನೇರ ಇರಲಿ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸೂಕ್ಷ್ಮ ವ್ಯಾಯಾಮ ಜೊತೆಗೆ ಉಸಿರಾಟದ ಕ್ರಿಯೆಗಳು. ಇದನ್ನ ಪೂರ್ಣ ಶ್ವಾಸ ಅಂತಾರೆ. ಬ್ರೀತಿಂಗ್ ಎಕ್ಸರ್ಸೈಸ್. ಬೆನ್ನು ನೇರ ಇದೆ. ವಜ್ರಾಸನ ಅಥವಾ ಯಾವ ಆಸನ ನಿಮಗೆ ಕಂಫರ್ಟಬಲ್. ಇನ್ನೊಂದು ಗಮನಿಸಿ, ವಜ್ರಾಸನದಲ್ಲಿ ನಾವು ಕೂತ್ಕೊಂಡಾಗ ಊಟ ಆದ್ಮೇಲೂ ಮಾಡಬಹುದಾದ ಆಸನ ಅಂದ್ರೆ ವಜ್ರಾಸನ. ಈಗ ನಾವು ಸೂಕ್ಷ್ಮ ವ್ಯಾಯಾಮ ಸ್ಟಾರ್ಟ್ ಮಾಡೋಣ. ಕೈಗಳು, ಹಸ್ತಗಳು ನಿಮ್ಮ ತೊಡೆ ಮೇಲೆ. ಬ್ರೀತಿಂಗ್, ಬ್ರೀತ್ ಔಟ್, ಬ್ರೀತಿಂಗ್, ಬ್ರೀತ್ ಔಟ್, ಬ್ರೀತಿಂಗ್, ಬ್ರೀತ್ ಔಟ್. ನಾವು ರಿವರ್ಸ್. ಬ್ರೀತಿಂಗ್, ಬ್ರೀತ್ ಔಟ್, ಬ್ರೀತಿಂಗ್, ಬ್ರೀತ್ ಔಟ್, ಬ್ರೀತಿಂಗ್, ಬ್ರೀತ್ ಔಟ್. ನಾವು ಕೈಗಳನ್ನ ಜಾಯಿಂಟ್ ಮಾಡಿ ಉಸಿರಾಟ ಜೊತೆಗೆ ಉಸಿರಾಟ. ಬ್ರೀತಿಂಗ್, ಬ್ರೀತ್ ಆನ್ ಸ್ಟ್ರೈಟ್. Breathing, breathe out, breathing, breathe out. Forehead level. Breathing, breathe out, breathing, breathe out. Straight. Breathing, breathe out, breathing, breathe out. ಹಾಗೆ ನಿಮ್ಮ ಶೋಲ್ಡರ್ ಗೆ ರೊಟೇಷನ್ ಮಾಡಿ. 1 2 3. ರಿವರ್ಸ್. 3 2
1 ಹಾಗೆ ಎರಡು ಮೊಣಕೈನ ಎಲ್ಬೋಸ್ ನ ಜಾಯಿನ್ ಮಾಡಿ ಉಸಿರಾಟ ಜೊತೆಗೆ 1 2 3 4 4 3 2 1 ಹಾಗೆ ಎಡಗೈನ ಆದಿ ಮುದ್ರೆ ತಗೊಳ್ಳಿ ಉಸಿರಾಟ ಬ್ರೀಥಿಂಗ್ ಬ್ರೀತ್ ಔಟ್ ರೈಟ್ ಸೆಂಟರ್ left center right center left center ಹಾಗೆ ನಿಧಾನವಾಗಿ ಹಸ್ತನ ಕೆಳಗಡೆ ಇಳಿಸಿ ಈಗ ನೆಕ್ಸ್ಟ್ ಪ್ರಾಣಾಯಾಮ ಬಾಹ್ಯ ಪ್ರಾಣಾಯಾಮ ಅದಕ್ಕೆ ಹೋಗ್ಕಿನ ಮುಂಚೆ ಕಪಾಲಭಾತಿದ ಬೆನಿಫಿಟ್ ಹೇಳ್ತೀನಿ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ ಕಪಾಲ ಮೀನ್ಸ್ ಸ್ಕಲ್ ಭಾತಿ ಮೀನ್ಸ್ ಸೈನ್ ಸ್ಕಲ್ ಶೈನ್ it increase lungs capacity increase immunity power blood purification kundalini awakening chakra activation in this pranayama good for all system very good for 5 system reproduction system circulatory skeleton respiratory system and nervous system main active the hypon hyperthyroid gland active in this pranayama reduce belly fat toes to head any health issues do kapalbhati and nadi shodhana pranayama main countermentary high bp and heart patient do slowly hernia patient don't do this pranayama starting ಅಲ್ಲಿ ಯಾವುದೇ ಕಾರಣಕ್ಕೂ ಫಾಸ್ಟ್ ಆಗಿ ಮಾಡಬೇಡಿ ನಿಧಾನವಾಗಿ ಎರಡು ಸ್ಟ್ರೋಕ್ಗೆ ಎರಡು ನಿಮಿಷಕ್ಕೆ ಒಂದು ಸ್ಟ್ರೋಕ್ ತಗೊಳ್ಳಿ ಪರವಾಗಿಲ್ಲ ದಿನ ಅಭ್ಯಾಸ ಮಾಡ್ತಾ 1 ಸೆಕೆಂಡ್ಗೆ ಒಂದು ಸ್ಟ್ರೋಕ್ ಆಗುತ್ತೆ ವಯಸ್ಸಾದವರು ಸ್ವಲ್ಪ ನಿಧಾನವಾಗಿ ಮಾಡಿ ಬೆನ್ನು ನೇರ ಕಣ್ಣು ಮುಚ್ಚಿರಲಿ ಈಗ ನೆಕ್ಸ್ಟ್ ಪ್ರಾಣಾಯಾಮ ಬಾಹ್ಯ ಪ್ರಾಣಾಯಾಮ ಉಸಿರು ತಗೊಳ್ಳೋದು ಕಂಪ್ಲೀಟ್ ಆಗಿ ಉಸಿರು ಬಿಟ್ಬಿಡೋದು ಆಮೇಲೆ ತ್ರಿಬಂಧ ಹಾಕೋದು ಮೂಲಬಂಧ ಉಡಿಯಾನ ಬಂಧ ಅಂಜಲಾಂತರ 3 ಬಂಧಗಳನ್ನ ಹಾಕಿ ನೆಕ್ ಲಾಕ್ ಮಾಡ್ಕೊಂಡು ಬಂಧಗಳನ್ನ ಹಾಕಿದಾಗ ನೆಕ್ ಲಾಕ್ ಆಗುತ್ತೆ ಜಲಾಂಧರಲ್ಲಿ ನೆಕ್ ಕೆಳಗಡೆ ಇರುತ್ತೆ ಉಸಿರು ತಗೊಳ್ತಾ ಎಷ್ಟು ಸೆಕೆಂಡ್ಸ್ ಆಗುತ್ತೋ ಅಷ್ಟು ಕುತ್ಕೋಬೇಕು ಉಸಿರು ತಗೊಳ್ತಾ ಕುತ್ತಿಗೆನ ಮೇಲೆ ತಗೋಬೇಕು ಯಾವುದೇ ಕಾರಣಕ್ಕೂ ಉಸಿರು ಹೋಲ್ಡ್ ಮಾಡಿ ನಿಮ್ಮ ನೆಕ್ಕನ್ನ ಮೇಲೆ ಮಾಡಬೇಡಿ ಆ ತರ ಮಾಡಿದಾಗ ಕುತ್ತಿಗೆ ಪೇನ್ ಆಗುತ್ತೆ ಬ್ರೀಥಿಂಗ್ ಮಾಡಿ ಒಂದ್ಸಲ ಫಸ್ಟ್ ನೋಡ್ಕೊಂಡು ಆಮೇಲೆ ಪ್ರಯತ್ನ ಪಡಿ ಬ್ರೀಥಿಂಗ್ ಫುಲ್ಲಿ ಬ್ರೀತ್ ಔಟ್ ಮೂಲಬಂಧ ಅಂಡ್ ಉಡಿಯಾನ್ ಜಲಾಂಧರ್ ಲಾಕ್ ನೆಕ್ ಮೇಲೆ ಉಸಿರು ಫುಲ್ ಈಗ ಬ್ರೀಥಿಂಗ್ ನಾವು ಚಂದ್ರ ನಾಡಿಯಿಂದಾನು ಬಿಡ್ಬೋದು ಹಾಗೇನೆ ಮಾಡ್ಬೋದು ಇವಾಗ ಹಾಗೆ ಮಾಡೋಣ ಉಸಿರಾಟ ತಗೊಳ್ಳಿ ಉಸಿರು ಬಿಟ್ಬಿಡಿ ಮೂಲಬಂಧ ಉಡಿಯಾನ್ ಜಲಾಂಧರ್ ಲಾಕ್ breathing up 20 counts ಹಾಗೆ ಕೂತಿದೀವಿ breathe out hold and breath hold and mudra lock hold bench breathing up breathe out ಮೂಲಬಂಧ ಉಡಿಯಾನ್ ಜಲಾಂಧರ್ ಲಾಕ್ breathe in center relax same benefit of kapalbhati kapalbhati ಏನಾಗುತ್ತೆ ಎಲ್ಲಾ ಅಂಗಗಳು ಮಸಾಜ್ ಆಗ್ತವೆ ಅಗ್ನಿಸಾರ ಮತ್ತೆ ಬಾಹ್ಯ ಪ್ರಾಣಾಯಾಮದಲ್ಲಿ ಆಕ್ಟಿವ್ ಆಗ್ತವೆ ಈಗ ಅಗ್ನಿಸಾರ ಕ್ರಿಯಾ breathing fully breathe out stomach front and back opposite to kapalbhati breathing up breathe out
ಬ್ರೀತ್ ಇನ್ ಅಪ್, ಬ್ರೀತ್ ಔಟ್. ನೌಲಿ ಮಾಡೋಣ. ಇದರ ಬಲಗೈಯಿಂದ ಎಡಗೆ ಹೊಟ್ಟೆಯನ್ನು ತಿರುಗಿಸ್ತಾ ಬನ್ನಿ. ರಿವರ್ಸ್. ಬ್ರೀತ್ ಇನ್ ಎಕ್ಸ್ಟೆಂಡ್, ರಿಲ್ಯಾಕ್ಸ್. ಟೋಟಲ್ 4 ಆಯ್ತು. ಫಸ್ಟ್ ಒನ್ ಭಸ್ತ್ರಿಕಾ, ಸೆಕೆಂಡ್ ಒನ್ ಕಪಾಲಭಾತಿ, ಥರ್ಡ್ ಬಾಹ್ಯ, ಫೋರ್ತ್ ಅಗ್ನಿಸಾತ್ರಿಯ. ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕುತ್ತಿಗೆ ಭಾಗವನ್ನು ಗಮನಿಸ್ತಾ ಬನ್ನಿ. ಅಬ್ಸರ್ವ್ ಯುವರ್ ನೆಕ್, ಥ್ರೋಟ್, ಟಿಪ್ ಆಫ್ ನೋಸ್. ರಿಲ್ಯಾಕ್ಸ್. ಫಿಫ್ತ್ ಪ್ರಾಣಾಯಾಮ ಯಾವುದು ನೆನಪಿದ್ಯಾ ನಿಮಗೆ? ಇದನ್ನ ಆಕ್ಚುಲಿ ಫೋರ್ತ್ ಇದು. ಫಸ್ಟ್ ಭಸ್ತ್ರಿಕಾ, ಕಪಾಲಭಾತಿ, ಬಾಹ್ಯ ಪ್ಲಸ್ ಅಗ್ನಿಸಾತ್ರಿಯ. ಫಿನಿಶ್. ನೌ ಉಜ್ಜೈ ಪ್ರಾಣಾಯಾಮ. ಬ್ರೀತ್ ಇನ್, next time breathe out fully. Once more, breathe in, next time breathe out fully left. ಮತ್ತೊಮ್ಮೆ ನೆಕ್ಸ್ಟ್ ರೈಟ್. ಬ್ರೀತ್ ಔಟ್ ಫುಲ್ಲಿ ಲೆಫ್ಟ್. ಒಂದೇ ಸಲ ಫಾಸ್ಟ್ ಆಗಿ ಚಂದ್ರನಾಡಿಯಿಂದ ಉಸಿರನ್ನು ಹೊರಗೆ ಹಾಕಬೇಕು. ಉಜ್ಜೈ ಪ್ರಾಣಾಯಾಮ ಇದೊಂದು ಹಾರ್ಮೋನ್ ಪ್ರಾಣಾಯಾಮ. ಯಾರು ಥೈರಾಯ್ಡ್ ಇಂದ ತುಂಬಾ ಸಫರ್ ಮಾಡ್ತಿರ್ತಾರೋ, ಯಾವಾಗ ರಿಪಿಟೇಟೆಡ್ ಕೋಲ್ಡ್ ಕಾಫ್ ಫೀವರ್ ಬರ್ತಾನೆ ಇರುತ್ತೋ, ಯಾವಾಗಲೂ ಡ್ರೈ ಕಾಫ್ ಇರುತ್ತೋ, ಥ್ರೋಟ್ ಪ್ರಾಬ್ಲಮ್ ಆಗ್ತಾನೆ ಇರುತ್ತೋ, ಯಾವಾಗ ಒಂಚೂರು ಏನಾದ್ರೂ ಮಿಸ್ ಆಗಿ ತಿಂದ್ರೆ ಯಾವಾಗ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್ ಆಗ್ತಾ ಇರುತ್ತೋ, ಅವರು ಡೈಲಿ 3 times ಮಾಡೋದ್ರಿಂದ ಅವ್ರಿಗೆ ಇಮ್ಯೂನ್ ಸಿಸ್ಟಮ್ ಆಕ್ಟಿವ್ ಆಗಿ ರಿಪಿಟೇಟೆಡ್ ಕೋಲ್ಡ್ ಕಾಫ್ ಫೀವರ್ ರೆಡ್ಯೂಸ್ ಆಗುತ್ತೆ. ಆಮೇಲೆ ಇದು ಯಾರು ಸಂಗೀತ ಆಡ್ತಾರೋ ಅವ್ರಿಗೆ ತುಂಬಾ ಒಳ್ಳೆಯದು. ವಾಯ್ಸ್ ಅಲ್ಲಿ ಮಾಧುರ್ಯತೆ ಬರುತ್ತೆ, ಸ್ವರ ಚೆನ್ನಾಗಿರುತ್ತೆ, ಅವ್ರದ್ದು ವಾಯ್ಸ್ ಅಲ್ಲಿ ಮಾಧುರ್ಯತೆ ಬರುತ್ತೆ. ಹಾಗೆ ಯಾರು ತೊದಲುತ್ತಾರೋ ಮಕ್ಕಳು ಮಾಡೋದ್ರಿಂದ ಆ ತೊದಲು ಅನ್ನೋದು ಕಮ್ಮಿ ಆಗುತ್ತೆ. ಕುತ್ತಿಗೆಯಲ್ಲಿರುವ ಕೆಲವು ಕೊಲೆಸ್ಟ್ರಾಲ್ಗಳು ಕಮ್ಮಿ ಆಗ್ತಾ ಬರುತ್ತೆ. ಯಾರು ಕೆಲವರು ಲೇಡೀಸೇ ಆಗಲಿ ಕೆಲವರು ಜೆಂಟ್ಸೇ ಆಗಲಿ ಮಾತಾಡೋದ್ರೆ ತುಂಬಾ ಗಟ್ಸ್ ಇರುತ್ತೆ, ಆ ಗಟ್ ಸ್ಮೂತ್ನೆಸ್ ಬರುತ್ತೆ. ನಿಮ್ಮ ನೆಕ್ಕಲ್ಲಿ ನಿಮ್ಮ ವಾಯ್ಸ್ ಅಲ್ಲಿ ಸ್ಮೂತ್ನೆಸ್ ಬರುತ್ತೆ ಉಜ್ಜೈ ಪ್ರಾಣಾಯಾಮದಿಂದ. ಎಷ್ಟು ಪ್ರಾಣಾಯಾಮ ಆಯ್ತು? ಬಾಹ್ಯ, ಕಪಾಲಭಾತಿ, ಭಸ್ತ್ರಿಕಾ, ಕಪಾಲಭಾತಿ, ಬಾಹ್ಯ ಪ್ಲಸ್ ಅಗ್ನಿಸಾತ್ರಿಯ, ಉಜ್ಜೈ ಪ್ರಾಣಾಯಾಮ. ಟೋಟಲಿ 4 ಪ್ರಾಣಾಯಾಮ ಆಯ್ತು. ಈಗ 5ನೇ ಪ್ರಾಣಾಯಾಮ ಯಾವುದು? ನಾಡಿ ಶೋಧನ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ, ಆಲ್ಟರ್ನೇಟಿವ್ ನಾಸ್ಟ್ರಲ್ ಬ್ರೆತ್. ಯಾವುದನ್ನ ಒಂದು ಮುದ್ರಾ ತಗೊಳ್ಳಿ. ಈಗ ಇದರಲ್ಲಿ ನಾವು ಜಾಸ್ತಿ ಸೂರ್ಯ ನಾಡಿ ಮಾಡೋಣ. ಫಸ್ಟ್ ನಾವು ನಾಡಿ ಶೋಧನ ಪ್ರಾಣಾಯಾಮ ಮಾಡೋಕ್ಕಿಂತ ಮುಂಚೆ ಚಂದ್ರಾನುಲೋಮ ಪ್ರಾಣಾಯಾಮ ಮಾಡೋಣ. ನಿಮ್ಮ ರೈಟ್ ಹ್ಯಾಂಡ್ ಥಂಬ್ ಫಿಂಗರ್ ಇಂದ ರೈಟ್ ಸೈಡ್ ನೋಸ್ ನ ಮುಚ್ಕೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್ ಓನ್ಲಿ ಲೆಫ್ಟ್. ಮೂಗಿ ತುದಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಉರಿ ಆಗ್ತಾ ಇರುತ್ತೆ. ಲೆಫ್ಟ್ ಸೈಡ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋದ್ರಿಂದ ಮಾಡ್ತಾ ಇರಿ, ನಿಲ್ಲಿಸ್ಬೇಡಿ. ಚಂದ್ರಾನುಲೋಮ ಪ್ರಾಣಾಯಾಮ ಇದು ಕೂಲಿಂಗ್ ಪ್ರಾಣಾಯಾಮ. ನಮ್ಮ ದೇಹದಲ್ಲಿರುವ ಎಲ್ಲ ಒಂದು ಹೀಟಿನ ಅಂಶವನ್ನ ಹೊರಗೆ ಹಾಕ್ತಾ ಬರುತ್ತೆ. ಯಾರು ತುಂಬಾ ವೇಟ್ ಜಾಸ್ತಿ ಆಗ್ಬೇಕು, ನಾವು ವೇಟ್ ಗೇನ್ ಆಗ್ತಾನೆ ಇಲ್ಲ ಅಂದವರು ಚಂದ್ರಾನುಲೋಮ ಪ್ರಾಣಾಯಾಮ ಜಾಸ್ತಿ ಮಾಡೋದ್ರಿಂದ ವೇಟ್ ಗೇನ್ ಆಗ್ತಾ ಬರುತ್ತೆ. ರಿಲ್ಯಾಕ್ಸ್ ಮಾಡಿ. ನಾವು ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಇಂದ
ನಿಮ್ಮ ಲೆಫ್ಟ್ ಸೈಡ್ ನೋಸ್ ನ ಮುಚ್ಕೊಳ್ಳಿ. ರೈಟ್ ಸೈಡ್ ಬ್ರೀತ್ ಇನ್ ಬ್ರೀತ್ ಔಟ್. ಸೂರ್ಯಾನುಲೋಮ ಪ್ರಾಣಾಯಾಮ. ರಿಂಗ್ ಫಿಂಗರ್ ಇಂದನೇ ನಿಮ್ಮ ಲೆಫ್ಟ್ ಸೈಡ್ ನೋಸ್ ನ ಮುಚ್ಕೋಬೇಕು. ಥಂಬ್ ಫಿಂಗರ್ ಇಂದನೇ ರೈಟ್ ಮುಚ್ಕೋಬೇಕು. ಅಬ್ಸರ್ವ್ ಮಾಡಿ ಆ ಒಂದು ನರ್ವಸ್ ಕಲೆಕ್ಷನ್ ನಿಮ್ಮ ಬ್ರೈನ್ಗೆ ಆಗಿರುತ್ತೆ. ರಾಂಗ್ ಬ್ರೀತ್ ಮಾಡಬೇಡಿ. ಉಸಿರು ತಗೊಂಡಾಗ ಹೊಟ್ಟೆ ಮತ್ತೆ ಎದೆ ಭಾಗ ಮುಂದೆ ಬರಬೇಕು. ಉಸಿರು ಬಿಟ್ಟಾಗ ಹೊರಗೆ. ನಿಮ್ಮ ಮೂಗಿನ ತುದಿ ಗಮನಿಸಿ, ತಂಪಿನ ಅನುಭವ ಆಗ್ತಾ ಇರುತ್ತೆ. ನಿಲ್ಲಿಸಬೇಡಿ, ಯಾವುದೇ ಕಾರಣಕ್ಕೂ ಮಾಡ್ತಾ ಇರಿ. ಸೂರ್ಯಾನುಲೋಮ ಪ್ರಾಣಾಯಾಮ, ಮೋರ್ ಬೆನಿಫಿಟ್ ಇಸ್ ದೇ. ಸೂರ್ಯಾನುಲೋಮ ಪ್ರಾಣಾಯಾಮ ದಿಸ್ ಇಸ್ ನಮ್ಮ ದೇಹದಲ್ಲಿರುವ ಎಲ್ಲ ನೆಗೆಟಿವಿಟಿನ ಹೊರಗೆ ಹಾಕುತ್ತೆ. ಯಾರು ಲೇಡೀಸ್ ಅಲ್ಲಿ ಜಾಸ್ತಿ ಈಗಿನ ಕಾಲದಲ್ಲಂತೂ, ಈ ನಡುವೆ ಅಂತೂ ನನ್ನ ಕ್ಲಾಸಿಗೆ ಸುಮಾರು ಜನ ಅಡ್ಮಿಷನ್ ಆಗ್ತಾರೆ. ಬರೀ ಥೈರಾಯ್ಡ್, PCOD, ಒಬೆಸಿಟಿ. ಮ್ಯಾಮ್ ಯಾವಾಗ ಮ್ಯಾಮ್ ಕಮ್ಮಿ ಆಗುತ್ತೆ ಇದು? ಆ ತರದ ಲೇಡೀಸ್ ಪ್ರಾಬ್ಲಮ್ ಇರೋ ಎಲ್ಲರೂ ಇದನ್ನ ಮಾಡ್ತಾ ಹೋದ್ರೆ ಸೂರ್ಯಾನುಲೋಮದಿಂದ PCOD, PCOS ಪ್ರಾಬ್ಲಮ್ ಇರೋರು ಕಮ್ಮಿ ಆಗುತ್ತೆ. ಅದಕ್ಕೆ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಒಬೆಸಿಟಿ ಕಮ್ಮಿ ಮಾಡುತ್ತೆ. ಇನ್ನೊಂದು ಮೇನ್ ಅಂದ್ರೆ ಡಯಾಬಿಟಿಕ್ ಅಲ್ಲಿ ಆಟೋಮೆಟಿಕ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೆ ಡಯಾಬಿಟಿಕ್ ಬಂದಿರುತ್ತೋ ಅವರು ಡೈಲಿ ಸೂರ್ಯಾನುಲೋಮ ಪ್ರಾಣಾಯಾಮ 21 ಸಲ 3 ರೌಂಡ್ 21 ಸಲ 3 ರೌಂಡ್ ಯಾರು ಡೈಲಿ ಮಾಡ್ತಾರೋ ಅವ್ರಿಗೆ ಆಟೋಮೆಟಿಕ್ ಆಗಿ ಬಾಡಿಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಬರುತ್ತೆ. 21 ಸಲ 3 ರೌಂಡ್ ಡೈಲಿ ಮಾಡೋದ್ರಿಂದ ಒಬೆಸಿಟಿ ಕಮ್ಮಿ ಆಗ್ತಾ ಬರುತ್ತೆ. ಮೆಟಬಾಲಿಸಮ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಸೂರ್ಯಾನುಲೋಮ ಪ್ರಾಣಾಯಾಮದಿಂದ. ರಿಲ್ಯಾಕ್ಸ್ ಮಾಡಿ. ಫಸ್ಟ್ ನಾವು ನಾಡಿ ಶೋಧನ ಪ್ರಾಣಾಯಾಮ ಬಂದಾಗ ಫಸ್ಟ್ ಯಾವ್ದು ಮಾಡಿದ್ವಿ? ಚಂದ್ರಾನುಲೋಮ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ರೈಟ್ ಅಲ್ಲಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಸೂರ್ಯಾನುಲೋಮ ಕಂಪ್ಲೀಟ್ ಮಾಡಿದ್ವಿ. ಈಗ ಚಂದ್ರ ಭೇದನ ಮತ್ತೆ ಸೂರ್ಯ ಭೇದನ ಮಾಡೋಣ. ರೈಟ್ ಹ್ಯಾಂಡ್ ಥಂಬ್ ಫಿಂಗರ್ ಇಂದ ರೈಟ್ ಸೈಡ್ ನೋಸ್ ಕ್ಲೋಸ್ ಮಾಡ್ಕೊಳ್ಳಿ. ಬ್ರೀತ್ ಇನ್ ಲೆಫ್ಟ್, ಕ್ಲೋಸ್ ಮಾಡ್ಕೊಳ್ಳಿ ಲೆಫ್ಟ್ ಸೈಡ್. ಬ್ರೀತ್ ಔಟ್ ರೈಟ್. ಈಗ ರೈಟ್ ಸೈಡ್ ಕ್ಲೋಸ್ ಮಾಡಿ. ಬ್ರೀತ್ ಇನ್ ಲೆಫ್ಟ್, ಬ್ರೀತ್ ಔಟ್ ರೈಟ್. ಲೆಫ್ಟ್ ಸೈಡ್ ಅಲ್ಲೇ ಬ್ರೀತ್ ಇನ್ ತಗೊಂಡು ರೈಟ್ ಸೈಡ್ ಅಲ್ಲೇ ಉಸಿರು ಬಿಡೋದು ಚಂದ್ರ ಛೇದನ ಪ್ರಾಣಾಯಾಮ. ಈಗ ರೈಟ್ ಅಲ್ಲಿ ಉಸಿರು ತಗೊಳ್ಳಿ, ಲೆಫ್ಟ್ ಅಲ್ಲಿ ಬಿಡಿ. ಲೆಫ್ಟ್ ಕ್ಲೋಸ್ ಮಾಡ್ಕೊಳ್ಳಿ. ರೈಟ್ ಅಲ್ಲೇ ಬ್ರೀತ್ ಮಾಡಿ, ಲೆಫ್ಟ್ ಅಲ್ಲಿ ಬಿಡಿ. ಕ್ಲೋಸ್ ಮಾಡಿ ಲೆಫ್ಟ್. ರೈಟ್ ಅಲ್ಲೇ ಉಸಿರು ತಗೊಳ್ಳಿ, ಬಲ ಉಸಿರು ಬಿಡಿ, ಎಡ ಉಸಿರು ಬಿಡಿ. ಬಲಗಡೆ ತಗೊಂಡು ರಿಲ್ಯಾಕ್ಸ್ ಮಾಡಿ. ಎಡಗಡೆ ಉಸಿರು ತಗೊಂಡು ಬಲಗಡೆನೆ ಬಿಡೋದು, ಮತ್ತೆ ಬಲಗಡೆ ಕ್ಲೋಸ್ ಮಾಡಿ ಎಡಗಡೆನೆ ಬಿಡೋದು. ಇದೊಂದು ಸೂರ್ಯ ಛೇದನ. ಬಲಗಡೆನೆ ಉಸಿರು ತಗೊಂಡು ಎಡಗಡೆನೆ ಬಿಡೋದು, ಮತ್ತೆ ಎಡ ಕ್ಲೋಸ್ ಮಾಡೋದು, ಮತ್ತೆ ಬಲಗಡೆನೆ ಉಸಿರು ತಗೊಂಡು ಎಡಗಡೆನೆ ಬಿಡೋದು. ಸೂರ್ಯ ಛೇದನ ಪ್ರಾಣಾಯಾಮ. ಈಗ ನಾಡಿ ಶೋಧನ ಪ್ರಾಣಾಯಾಮ. ಕ್ಲೋಸ್ ಯುವರ್ ರೈಟ್ ಸೈಡ್ ನೋಸ್ 9 ರೌಂಡ್. ಬ್ರೀತ್ ಇನ್ ಲೆಫ್ಟ್, ಬ್ರೀತ್ ಔಟ್ ರೈಟ್. ಯಾವಾಗ ನಾವು ಲೆಫ್ಟ್ ಸೈಡ್ ಎಲ್ಲ ಹೆಂಡು ಮಾಡ್ತೀವೋ ಅದು 1 ರೌಂಡ್. ಲೆಫ್ಟ್ ಸೈಡ್ ಬ್ರೀತ್ ಔಟ್. ಈಗ 1 ರೌಂಡ್ ಆಯ್ತು. ಎರಡು ರೌಂಡ್ ಆಯ್ತು. ಮೂರು ರೌಂಡ್ ಆಯ್ತು. ಹಾಗೆ ದಿನವಾಗಿ ದಿನ ನಾವು 9 ರೌಂಡ್ ಪ್ರಾಕ್ಟೀಸ್ ಮಾಡಬೇಕು. ಮಿನಿಮಮ್ 9 ರೌಂಡ್ ಮಾಡಿ. ಮಿನಿಮಮ್ ನಾವು ಮ್ಯಾಕ್ಸಿಮಮ್ ಎಷ್ಟೊತ್ತಾದ್ರೂ 1 ಅವರ್ ಮಾಡಿದ್ರು ಇದರಲ್ಲಿ ತುಂಬಾ ಬೆನಿಫಿಟ್ ಇದೆ. ಪಾಮ್ ಫೇಸಿಂಗ್ ಅಪ್ ಮಾಡಿ ರಿಲ್ಯಾಕ್ಸ್ ಮಾಡಿ. ಬ್ರೀತ್ ಇನ್ ನಾವು ಲೆಫ್ಟ್ ಅಲ್ಲೇ ಮಾಡಿದ್ವಿ, ಲೆಫ್ಟ್ ಅಲ್ಲೇ ಹೆಂಡ್ ಮಾಡಿ ರಿಲ್ಯಾಕ್ಸ್ ಮಾಡಿ. ನಾಡಿ ಶೋಧನ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ. ದಿಸ್ ಇಸ್ ಮೈಂಡ್ಫುಲ್ನೆಸ್ ಪ್ರಾಣಾಯಾಮ. Increase lungs capacity, increase immunity power, blood purification, increase concentration, memory power, good for respiratory system, good for all nervous system. Totally this is mindfulness pranayama.
ಡೈಲಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಕೋಪ ಬಂದ್ಬಿಟ್ಟಿದೆ, ನನಗೆ ಎಷ್ಟು ಕೋಪ ನನಗೆ ತಡ್ಕೊಳಕ್ ಆಗ್ತಿಲ್ಲ, ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ ಅಂದಾಗ ಒಂದ್ ಕಡೆ ಕುತ್ಕೊಳ್ಳಿ. ಕುತ್ಕೊಂಡು ನಿಧಾನವಾಗಿ ನಾಡಿ ಶೋಧನ ಪ್ರಾಣಾಯಾಮ ಮಾಡಿ. ನಿಮ್ಮ ಮೈಂಡ್ ಹಾಗೆ ಕೂಲ್ ಆಗೋಗುತ್ತೆ. ಎಷ್ಟು ಪ್ರಾಣಾಯಾಮ ಆಯ್ತು? ಭಸ್ತ್ರಿಕಾ, ಕಪಾಲಭಾತಿ, ಬಾಹ್ಯ ಪ್ಲಸ್ ಅಗ್ನಿಸಾರ್ ಕ್ರಿಯಾ, ಉಜ್ಜಯ್ ಅಂಡ್ ಚಂದ್ರಾನುಲೋಮ, ಸೂರ್ಯಾನುಲೋಮ, ಚಂದ್ರಛೇದನ, ಸೂರ್ಯಛೇದನ ಅಂಡ್ ನಾಡಿ ಶೋಧನ ಪ್ರಾಣಾಯಾಮ. ಈಗ ಭ್ರಾಮ್ರಿ ಪ್ರಾಣಾಯಾಮ. ಫಸ್ಟ್ ಭ್ರಾಮ್ರಿ ಪ್ರಾಣಾಯಾಮ ಒಂದೇ ಮುದ್ರದಲ್ಲಿ ಮಾಡೋಣ. ಚಿನ್ ಮುದ್ರದಲ್ಲಿ ಉಸಿರು ತಗೊಂಡು ಉಸಿರು ಬಿಡ್ತಾ ಹಮ್ಮಿಂಗ್ ಸೌಂಡ್ ಹಾಕೋದು. ಬ್ರೀತ್ ಇನ್, ಎಷ್ಟು ಉಸಿರು ಬಿಡ್ತೀರೋ ಅಷ್ಟು ಮಾತ್ರ ಸೌಂಡು. ಬ್ರೀತ್ ಇನ್, ಬ್ರೀತ್ ಇನ್, ಈಗ ಷಣ್ಮುಖ ಮುದ್ರಾಯಿಂದ ಮಾಡೋಣ. ಕಿವಿನ ಮುಚ್ಕೊಳ್ಳಿ. ಇದು 2 ಸಲ ಮಾಡೋಣ ಸಾಕು. ಬ್ರೀತ್ ಇನ್, ಬ್ರೀತ್ ಇನ್, palm facing up, relax. While you base it, ಒಂದು ಮೆಡಿಟೇಷನ್ ಮಾಡೋಣ. ಬೆನ್ನು ನೇರ ಇರಲಿ, ಕಣ್ಣು ಮುಚ್ಚಿರಲಿ. ಪ್ರಾಣಾಯಾಮ ಆದ್ಮೇಲೆ ನಿಮ್ಮ ದೇಹ ಎಷ್ಟು ಶಾಂತ ಸ್ಥಿತಿಯಲ್ಲಿ ಇದೆ ಗಮನಿಸ್ತಾ ಬನ್ನಿ. ದೇಹದ ಎಲ್ಲ ಅಂಗಗಳು ಶಾಂತವಾಗಿದ್ದಾವೆ. ಮೆಡಿಟೇಷನ್ಗೆ ಸೂಕ್ತವಾಗಿದೆ. ಈಗ ನಮ್ಮ ದೇಹ ಸಿದ್ಧವಾಗಿದೆ, ಧ್ಯಾನಕ್ಕೆ ಸಿದ್ಧ ಇದೆ. ಮೂಗಿನ ತುದಿಲಿ ಯಾವುದೇ ತರದ ಒಂದು ಡಿಸ್ಟರ್ಬೆನ್ಸ್ ಇಲ್ಲ. ಕಾಮಾಗಿ ಶಾಂತವಾಗಿ ಉಸಿರಾಟ ಹೋಗ್ತಾ ಇದೆ. ಉಸಿರು ಹೊರಗೆ ಹೋಗ್ಬೇಕಾದ್ರೆ ನಿಮ್ಮ ಶ್ವಾಸಕೋಶನ ಗಮನಿಸ್ತಾ ಬನ್ನಿ. ಉಸಿರು ಹೊರಗೆ ಹಾಕ್ಬೇಕಾದ್ರೆ ನಿಮ್ಮ ಶ್ವಾಸಕೋಶನ ಗಮನಿಸ್ತಾ ಬನ್ನಿ. ಎರಡೂ ಕಡೆನೂ ಶಾಂತವಾಗಿ ಉಸಿರಾಟ ಸರಾಗವಾದ ಸ್ಥಿತಿಯಲ್ಲಿ ನಡೀತಾ ಇದೆ. ಮೊದಲು ನಿಮ್ಮಲ್ಲಿ ನೀವೇ ಒಂದು ಪ್ರತಿಜ್ಞೆ ಮಾಡಿಕೊಳ್ಳಿ. ನನ್ನ ಮನಸ್ಸು ಯಾವಾಗ ಸಮತಲದಲ್ಲಿ ಇರುತ್ತೆ, ಎಲ್ಲ ಒಂದು ಕಾಲದಲ್ಲೂ ನಾನು ಸಮತಲ ಸ್ಥಿತಿಯಲ್ಲಿ ಇರುತ್ತೇನೆ. ನನ್ನ ಮನಸ್ಸಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಭಾವವಿಲ್ಲ. ಯಾವುದೇ ಒಂದು ವಸ್ತು, ಪ್ರಾಣಿ, ಮನುಷ್ಯರಲ್ಲಿ ಸಕಾರಾತ್ಮಕ ಭಾವವನ್ನು ಹೊಂದಿರುತ್ತೇನೆ. ನಾನು ನಗ್ತಾ ಇರ್ತೇನೆ. ನನ್ನ ಸುತ್ತಮುತ್ತಲಿರುವ ನನ್ನ ಪರಿವಾರವನ್ನ ನಗ್ತಾ ಇರ್ತೇನೆ. ಒಂದು ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ ನಾನು ಸದಾ ಸಿದ್ಧನಾಗಿರುತ್ತೇನೆ ಅಂತ ನಿಮ್ಮಲ್ಲಿ ನೀವೇ ಪ್ರತಿಜ್ಞೆ ಮಾಡಿ. ಎಲ್ಲರ ಜೀವನದಲ್ಲೂ 3 ವ್ಯಕ್ತಿಗಳ ಪ್ರವೇಶ ಆಗಿ ಇರುತ್ತದೆ. ಆ ವ್ಯಕ್ತಿಗಳಿಗೆ ಅವರಿಗೆ ನಾವು ನಮ್ಮ ಮನಸ್ಸಿನಲ್ಲಿ ವಂದನೆಗಳನ್ನ ಮಾಡ್ತಾ ಹೋಗೋಣ. ಮೊದಲು ನೀವು ಯಾರನ್ನ ಇಷ್ಟಪಡುತ್ತೀರೋ, ಯಾರ ಆರೋಗ್ಯಕ್ಕಾಗಿ ಇಷ್ಟಪಡುತ್ತೀರೋ ಅವರನ್ನ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಳಿ. ಅವರ ಉತ್ತಮ ಆರೋಗ್ಯಕ್ಕಾಗಿ, ಅವರ ಅಭಿವೃದ್ಧಿಗಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮತ್ತೆ ದೀರ್ಘವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ. ನಿಧಾನವಾಗಿ ಉಸಿರಾಟ ಬಿಡಿ. ಎರಡನೆಯದಾಗಿ, ನಿಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರನ್ನ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಳಿ. ಅವರಿಗಾಗಿ, ಅವರ ಉತ್ತಮ ಆರೋಗ್ಯಕ್ಕಾಗಿ, ಅವರ ಅಭಿವೃದ್ಧಿಗಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ.
ನಂತರ ನಿಮ್ಮನ್ನು ಯಾರು ದ್ವೇಷಿಸುತ್ತಾರೋ, ನಿಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲಿ ಪೈಪೋಟಿ ಹೊಡ್ಡುತ್ತಾರೋ, ನಿಮ್ಮನ್ನು ಎಲ್ಲಾ ರೀತಿಯಲ್ಲೂ ನಿಮ್ಮನ್ನು ಪೈಪೋಟಿ ಹೊಡ್ಡಿ ನಿಮ್ಮನ್ನು ನೆಗೆಟಿವಿಟಿ, ನಿಮ್ಮನ್ನ ನಕಾರಾತ್ಮಕ ಭಾವವನ್ನು ನಿಮ್ಮಲ್ಲಿ ತೋರಿಸುತ್ತಾರೋ ಅವರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಅವರಿಗಾಗಿ, ಅವರ ಆರೋಗ್ಯಕ್ಕಾಗಿ, ಅವರ ಅಭಿವೃದ್ಧಿಗಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈಗ ನಿಮ್ಮ ಮನಸ್ಸನ್ನು ಗಮನಿಸ್ತಾ ಬನ್ನಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ನಕಾರಾತ್ಮಕ ಭಾವವಿಲ್ಲ. ಯಾಕೆಂದ್ರೆ ನೀವು ಎಲ್ಲರಲ್ಲೂ ಪ್ರೀತಿ ಮಾಡೋದರಲ್ಲೂ, ಪ್ರೀತಿ ಮಾಡಿಸ್ಕೊಳ್ಳೋರಲ್ಲೂ ಮತ್ತೆ ದ್ವೇಷಿಸೋರಲ್ಲೂ ಸಕಾರಾತ್ಮಕ ಭಾವವನ್ನು ಹೊಂದಿರುತ್ತೀರಿ. ಆ ಭಗವಂತ ನಿಮ್ಮನ್ನು ಕಾಪಾಡುತ್ತಾನೆ. ಯಾವಾಗಲೂ ನಿಮ್ಮ ಪರಿಸರವನ್ನ ಕಾಪಾಡುತ್ತಾನೆ. ಹಾಗೆ 3 ಬಾರಿ ಓಂಕಾರದೊಂದಿಗೆ ಇಂದಿನ ಶಾಂತಿ ಮಂತ್ರವನ್ನ ಮಾಡೋಣ. ಬ್ರೀತಿಂಗ್. ನಮಸ್ಕಾರ ಮುದ್ರಾ. ಶಾಂತಿ ಮಂತ್ರ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹಾಗೆ ನಮನ ಮಾಡಿ ಹಾಗೆ ಮೇಲೆ ಬನ್ನಿ. 2 ಹಸ್ತಗಳು ಪರಸ್ಪರ ಉಜ್ಜಿ ಬಿಸಿಯಾದ ಹಸ್ತವನ್ನ ಕಣ್ಣಿನ ಮೇಲೆ ಸ್ಪರ್ಶ ಮಾಡುತ್ತಾ 2 ಹಸ್ತಗಳು ಮುಂದೆ ಕರದರ್ಶನ ಮಾಡಿ. ಇಂದಿನ ಅಭ್ಯಾಸ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಪೇಜ್ನ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ನಾಳೆ ಇದೇ ಟೈಮ್ಗೆ 4 ರಿಂದ 5 ಗಂಟೆ, 4 ರಿಂದ 4:55ಕ್ಕೆ ಮತ್ತೆ ಪ್ರಾಣಾಯಾಮ ಕ್ಲಾಸ್ಗೆ ರೆಡಿ ಇರೋಣ. ನಿಮ್ಮ ಫ್ರೆಂಡ್ಸ್ ಅನ್ನು ಕರೆತನ್ನಿ. ನಿಮ್ಮ ಪರಿವಾರದೊಂದಿಗೆ ಕೂತ್ಕೊಂಡು ಡೈಲಿ ಪ್ರಾಣಾಯಾಮ ಅಭ್ಯಾಸ ಮಾಡಿ. ಧನ್ಯವಾದ.